cold bones. Yeah, that's my ಮಳವಳ್ಳಿ ಮಂಜ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ವಿಚಾರ HSRP ನಂಬರ್ ಪ್ಲೇಟು ಗಾಡಿಗಳಿಗೆ ಹಾಕಿಸ್ಕೋಬೇಕು ಅಂತ ಅಂದ್ಬಿಟ್ಟು ಫೆಬ್ರವರಿ 17ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಅಂದರೆ ಇನ್ನೊಂದು 2 ಡೇಸು 3 ಡೇಸ್ ಇರಬೇಕು ಲಾಸ್ಟ್ ಡೇಟ್ ಇತ್ತು. ಬಟ್ ಇವಾಗ ಏನಪ್ಪ ಮಾಡಿದ್ದಾರೆ ಅಂದರೆ ಅದನ್ನು ಎಕ್ಸ್ಟೆಂಡ್ ಮಾಡವ್ರೆ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂತಂದರೆ ಬೇರೆ ಸ್ಟೇಟ್ಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಸ್ಟೇಟ್ನಲ್ಲೇ ಸ್ವಲ್ಪ ನಿಧಾನಗತಿಯಲ್ಲಿ HSRP ನಂಬರ್ ಪ್ಲೇಟ್ನ ಹಾಕಿಸ್ಕೊಳ್ಳೋಕ್ಕೆ ಜನ ಮುಂದಾಗಿದ್ದಾರೆ ಅಂತ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಇವರೇ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ನಲ್ಲಿ ನೆನ್ನೆ ನಡೆದಂಥ ವಿಧಾನ ಪರಿಷತ್ನಲ್ಲಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಇನ್ನು ಮುಂದಿನ 3 ತಿಂಗಳು ಟೈಮು ಕೊಡ್ತೀವಿ ಅಂತ ಅವರು ಆಲ್ರೆಡಿ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ ಇದು ಯಾಕೆ ಮುಂದಕ್ಕೆ 3 ತಿಂಗಳು ಟೈಮ್ ಕೊಟ್ಟರು ಅಂದರೆ ಕೊನೆಯಲ್ಲಿ ಅಂದರೆ ಫಸ್ಟೆಲ್ಲ ಹಾಕಿಸ್ಬೇಕು ಅಂತಲೇ ರೂಲ್ಸ್ ಇತ್ತು. ಇದು 2ನೇ ಬಾರಿ ಕೊಟ್ಟಿರೋದು ಲಾಸ್ಟ್ ಡೇಟು, ಫಸ್ಟ್ನೇ ಬಾರಿ ಏನಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸುಪ್ರೀಂ ಕೋರ್ಟು ಸೇರಿ ಆರ್ಡ್ರ್ ಮಾಡಿರೋದು. ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಆಗಿರೋದು. ಇದು ಏನಕ್ಕಪ್ಪ ಅಂದರೆ HSRP ನಂಬರ್ ಪ್ಲೇಟು ಹೈ ಸೆಕ್ಯೂರಿಟಿ ಇರ್ತದೆ ಮತ್ತು ಗಾಡಿಗಳು ಕಳ್ತನ ಆಗಲ್ಲ. ಜೊತೆಗೆ ಗಾಡಿ ಕಳ್ತನ ಆದ್ರೂ ಅದನ್ನು ಪತ್ತೆ ಹಚ್ಚೋಕ್ಕೆ ಬೇಗ ಹಚ್ಬೋದು ಅಂತ ಈ ವಿಚಾರಗಳನ್ನ ಮುಂದಿಟ್ಕೊಂಡು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಇಲ್ಲಿ ಭಾರತದಲ್ಲಿ ಎಷ್ಟು ಗಾಡಿಗಳಿದ್ದಾವೆ ಅವಕ್ಕೆಲ್ಲ HSRP ನಂಬರ್ ಪ್ಲೇಟ್ನ ಹಾಕಿಸ್ಕೋಬೇಕು, ಅಳವಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಒಂದು ತೀರ್ಪು ಕೊಡುತ್ತೆ. ಅದನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಅವರು ಇದು ಮಾಡ್ತಾರೆ. ಈ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಎಲ್ಲ ಸ್ಟೇಟ್ಗಳಿಗೂ ಕೂಡ ಅದನ್ನು HSRP ನಂಬರ್ ಪ್ಲೇಟು 2019ರಿಂದ ಹಿಂದೆ ತಗೊಂಡಿದ್ದು ಯಾವುದು 19ರಿಂದ ಮುಂದಕ್ಕೆ ಆಲ್ರೆಡಿ ಯಾವುದು ಹೊಸ ಗಾಡಿ ತಗೊಂಡ್ರು ಶೋರೂಮ್ ಅವರೇ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. HSRP ನಂಬರ್ ಪ್ಲೇಟ್ಗಳನ್ನ ದುಡ್ಡು ತಗೊಂಡು ಅವರೇ ಕೊಟ್ಬಿಟ್ಟಿದ್ದಾರೆ. ಅಂದರೆ 19ರಿಂದ ಮುಂದೆ ಅಂದರೆ 20ರಿಂದ ಯಾರು ಗಾಡಿ ತಗೊಂಡಿದ್ದಾರೆ, 2020ರಿಂದ ಗಾಡಿಗಳನ್ನ ತಗೊಂಡಿದ್ದಾರೆ. ಒಂದು 4-5 ವರ್ಷದಿಂದ ಯಾರು ತಗೊಂಡಿದ್ದಾರೆ ಅವ್ರಿಗೇನು ತೊಂದರೆ ಇಲ್ಲ. ಆಲ್ರೆಡಿ ಅವ್ರಿಗೆ HSRP ನಂಬರ್ ಪ್ಲೇಟು ಅವರೇ ಶೋರೂಮ್ ಅವರೇ ಕೊಟ್ಟಿದ್ದಾರೆ. ಬಟ್ 19ರಿಂದ ಹಿಂದೆ ಯಾರ್ಯಾರು ತಗೊಂಡಿದ್ರು ಗಾಡಿನ ಅವ್ರಿಗೆ ಯಾರಿಗೂ HSRP ಪ್ಲೇಟ್ ಇಲ್ಲ, ಅವರು ಹಾಕಿಸ್ಕೋಬೇಕು ಅಂತ ತೀರ್ಮಾನ ಆಗಿ ಸುಪ್ರೀಂ ಕೋರ್ಟು ಎಲ್ಲ ಸ್ಟೇಟ್ಗಳಿಗೂ ಆದೇಶ ಹೊರಡಿಸೈತೆ. ಅದಕ್ಕೋಸ್ಕರ ಇವರು ಮಾಡಿದರು. ಇದು 2ನೇ ಸತಿ, ಫೆಬ್ರವರಿ 17 2ನೇ ಸತಿ ಅವರು ಎಕ್ಸ್ಟೆಂಡ್ ಮಾಡಿ ಡೇಟ್ ಕೊನೆ ಆಗಿರೋದು. ಬಟ್ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಏನಾಗಿದೆಯಪ್ಪ ಅಂತಂದರೆ ಅದು ಹೇಳ್ತಾಯಿದ್ರು, ಬಟ್ ಯಾರನ್ನೂ ಗಮನಕ್ಕೆ ತಗೊಂಡಿರಲಿಲ್ಲ. ಈಗ ಅದು ಸ್ವಲ್ಪ ಸ್ಪ್ರೆಡ್ ಆಯ್ತಾ ಎಲ್ಲ ಮಾಧ್ಯಮಗಳಲ್ಲಿ, ಮೀಡಿಯಾಗಳಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ ಎಲ್ಲ ಕಡೆ ಯಾವಾಗ ಅದು ಸ್ಪ್ರೆಡ್ ಆಯಿತು HSRP ನಂಬರ್ ಪ್ಲೇಟ್ ಹಾಕಿಸ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಫೈನು ಕೂಡ ಹಾಕ್ತೀವಿ ಅಂತ ಅಂದ್ಬಿಟ್ಟು ಸಾರಿಗೆ ಇಲಾಖೆ ಏನು ಮಾಡ್ದು, ಹಾಕಿಸ್ಕೊಳ್ಳಿಲ್ಲ HSRP ನಂಬರ್ ಪ್ಲೇಟ್ ಅಂದರೆ ಫಸ್ಟ್ನೇ ಸತಿ ಸಿಗಾಕೊಂಡ್ರೆ 1,000, 2ನೇ ಸಾರಿ ಸಿಗಾಕೊಂಡ್ರೆ 2,000. ಈ ಥರ ನೀವು ಪ್ರತಿ ಸತಿ ಸಿಗಾಕೊಂಡಾಗಲೂ 1,000 ಜಾಸ್ತಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಯಾವಾಗ ಕಟ್ಟುನಿಟ್ಟಾಗಿ ಹೇಳಿದ್ರು ಜನಕ್ಕೆ ಆಗ ಅರಿವಾಯಿತು ಇದು ಹಾಕಿಸ್ಕೊಳ್ಳೇಬೇಕು, ಹಾಕಿಸ್ಕೊಳ್ಳಿಲ್ಲ ಅಂದರೆ ನಮ್ಮನ್ನ ಓಡಾಡೋಕ್ಕೆ ಬಿಡಲ್ಲ, ತಿರುಗಾಡೋಕ್ಕೆ ಬಿಡಲ್ಲ ಅಂತ. ಹಾಗಾಗಿ ಇವಾಗ ಏನಾಯ್ತಿದೆ ಅಂದರೆ ಅದನ್ನು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು. ಅಂದರೆ 2ರಿಂದ 3 ವೆಬ್ಸೈಟ್ಗೆ ಅವರು ಕರ್ನಾಟಕ ಸರ್ಕಾರ 3 ವೆಬ್ಸೈಟ್ಗೇನೋ ಅನುಮತಿ ಕೊಟ್ಟಿದ್ದಾರಂತೆ HSRP ನಂಬರ್ ಪ್ಲೇಟ್ನ ಮಾಡ್ಕೊಡೋಕ್ಕೆ. ಕೆಲವೊಂದು ಇನ್ನೇನಾಯಿತು ಅಂದರೆ ಅದ್ರ ಜೊತೆಗೆ 3 ಕೊಟ್ಟಿದ್ರೆ ಇವರು ಇನ್ನೊಂದು 2-3 ಫೇಕ್ ವೆಬ್ಸೈಟ್ಗಳು ಉಟ್ಕೊಂಡು ಹೆಂಗಪ್ಪ ಅಂದರೆ ಬುಕ್ ಮಾಡ್ತೀನಿ ಅಂತ ತಗೊಳ್ಳೋದು, ಸ್ಕ್ಯಾನಿಂಗ್ QR ಕೋಡ್ ಕೊಡೋದು, ಅದು ಕೊಟ್ಬಿಟ್ಟು ನೀವು ಪೇ ಮಾಡಿ ಅನ್ನೋದು, ಪೇ ಮಾಡಾದ್ಮೇಲೆ ಏನೂ ಬರೋದೇ ಇಲ್ಲ. ಈ ಥರ ದುಡ್ಡು ಕೀಳೋಕ್ಕೆ ಶುರು ಮಾಡಿಬಿಟ್ರು ವೆಬ್ಸೈಟ್ ಅವರು, ನಕಲಿ ವೆಬ್ಸೈಟ್ಗಳವರು. ಹಾಗಾಗಿ ಅದು ಕೂಡ ಸರ್ಕಾರದ ಗಮನಕ್ಕೆ ಬಂದೈತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮೇನ್ ಅವ್ರು ಯಾವ ಕಂಪ್ನಿಗಳು ಕೊಟ್ಟಿದ್ರೋ ಆ ಕಂಪ್ನಿಗಳಲ್ಲೂ ಕೂಡ ಇವಾಗ ಅರ್ಜೆಂಟ್ಗೆ ಎಲ್ಲ ಡೇಟ್ ಮುಗೋಯ್ತಾ ಇದೆ ಅಂತಂದ್ಬಿಟ್ಟು ಅರ್ಜಿ ಹಾಕಿ ಎಲ್ಲ HSRP ನಂಬರ್ ಪ್ಲೇಟ್ ತಗೊಳ್ಳೋಕ್ಕೆ ಜಾಸ್ತಿ ಜನ ಯಾವಾಗ ಹಾಕೋಕ್ಕೆ ಶುರು ಮಾಡಿದ್ರು ಆ ವೆಬ್ಸೈಟೇ ಎರರ್ ಬರೋಕ್ಕೆ ಶುರುವಾಗ್ಬಿಡ್ತು. ಆ ವೆಬ್ಸೈಟೇ ಎರರು. ಯಾಕೆ ಅಪ್ಲಿಕೇಶನ್ ಪೂರ್ತಿ ಫಿಲಪ್ ಮಾಡ್ತಾರೆ, ಲಾಸ್ಟಲ್ಲಿ ಸಬ್ಮಿಟ್ ಕೊಟ್ಟಾಗ ಎಲ್ಲ ಅಪ್ಲಿಕೇಶನ್ ಎರರ್ ಅಂತ ಬರ್ತಾಯಿದೆ. ಯಾಕೆಂದರೆ ಇಲ್ಲಾಂದರೆ ಎರರ್ ಅಂತ ಬರುತ್ತೆ, ಇಲ್ಲಾಂದರೆ ಸರ್ವರ್ ಬಿಸಿ ಅಂತ ಬರುತ್ತೆ. ಯಾಕಂದರೆ ಜಾಸ್ತಿ ಜನ ಅಪ್ಲೈ ಮಾಡ್ತಾವ್ರಲ್ಲ, ಅದಕ್ಕೋಸ್ಕರ ಅದು ಸರ್ವರು ಬಿಸಿ ಅಂತ ಬರ್ತಾಯಿದೆ, ಯಾರು ತಗೋತಾನೆ ಇಲ್ಲ. ಹಾಗಾಗಿ ಸುಮಾರು ಜನ ಕೇಳಿಬಂತು, ವೀಡಿಯೋಗಳಲ್ಲಿ ತೋರಿಸಿದ್ರು ಅದೆಲ್ಲನೂ. ಸುಮಾರು ಜನ ಸ್ವಲ್ಪ ಡೇಟ್ನ ಎಕ್ಸ್ಟೆಂಡ್ ಮಾಡಿ ನಮಗೆ, ಯಾಕೆಂದರೆ ಈ ಥರ ಸರ್ವರ್ ಬಿಸಿ ಅಂತ ಬರ್ತಾಯಿದೆ, ಇಲ್ಲ ಅಪ್ಲಿಕೇಶನ್ ಎರರ್ ಅಂತ ಬರ್ತಾಯಿದೆ ಅಂತ ಬಂದದಿಂದ ಈಗ ವಿಧಾನ ಪರಿಷತ್ತಲ್ಲಿ ನಡೆದಂಥ ವಿಧಾನ ಪರಿಷತ್ನಲ್ಲಿ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಮುಂದಿನ 3 ತಿಂಗಳು ಟೈಮ್ ಕೊಡ್ತೀವಿ. ಯಾಕೆಂದರೆ ಕರ್ನಾಟಕದಲ್ಲಿ ಈಗ ಜನ ಅದನ್ನು ಇದು ಮಾಡ್ಕೊಳ್ಳೋಕ್ಕೆ ಮುಂದೆ ಬರ್ತಾಯಿದ್ದಾರೆ. ಫಸ್ಟೆಲ್ಲ ಅದು ಲಾಸ್ಟ್ ಡೇಟ್ ಮುಗಿದೋಗಿದ್ರು ಕೂಡ ಬಂದಿರಲಿಲ್ಲ. ಈ ಸರಿ ಮತ್ತೆ ಕರ್ನಾಟಕ ಸರ್ಕಾರದ ವತಿಯಿಂದನೇ 3 ತಿಂಗಳು ಮುಂದೂಡ್ತಾ ಇದ್ದಾರೆ. 3 ತಿಂಗಳು ಟೈಮ್ ಕೊಡ್ತಾರೆ.
ಆ 3 ತಿಂಗಳು ಟೈಮ್ ಕೊಟ್ಟಾಗ ಅವರೇ ಹೇಳ್ಕೊಟ್ಟಿದ್ದಾರೆ. ಒಂದು ಕ್ಲಿಪ್ ಇದೆ ನನ್ನ ಹತ್ರ, ವೀಡಿಯೋ ಕ್ಲಿಪ್ಪು, ಅದನ್ನು ಹಾಕ್ತೀನಿ, ಅದು ನೋಡಿ. ಈಗ ಮುಂದಿನ 3 ತಿಂಗಳು ಅವ್ರು ಟೈಮ್ ಕೊಡ್ತಾರೆ. ಟೈಮ್ ಕೊಟ್ಟಾಗ ನೀವು HSRP ನಂಬರ್ ಪ್ಲೇಟ್ನ ದಯವಿಟ್ಟು ಹಾಕಿಸ್ಕೊಳ್ಳಿಲ್ಲ ಅಂತಂದರೆ ಮುಂದೆ ನಿಮಗೆ ತುಂಬ ಫೈನ್ ಕಟ್ಟಬೇಕಾಗುತ್ತೆ. ನಾವು ಟ್ರಾಫಿಕ್ ಪೊಲೀಸರು ಹೇಳಿದ್ರೆ HSRP ನಂಬರ್ ಪ್ಲೇಟ್ಗೆ ನೀವು 1,000, 2,000, 3,000 ದುಡ್ಡು ಕಟ್ಟಬೇಕಾಗುತ್ತೆ. ಅದಕ್ಕೆ ಇನ್ನೂ 3 ತಿಂಗಳ ಟೈಮು ಅಂತ ಹೇಳಿದ್ದಾರೆ. ಬಟ್ ಡೇಟ್ ಯಾವಾಗ ಅಂತ ಇನ್ನೂ ಹೇಳಿಲ್ಲ ಅವರು. 3 ತಿಂಗಳು ಅಂತ ಹೇಳಿದ್ದಾರೆ. ಮುಂದೆ ಡೇಟ್ನ ಅನೌನ್ಸ್ ಮಾಡ್ತಾರೆ. ಅಷ್ಟರೊಳಗಡೆ ನೀವೇನಾದ್ರು ಈಗ ತಲೆ ಕೆಡ್ಸ್ಕೊಬೇಡಿ. ಈಗ ಸ್ವಲ್ಪ ಸರ್ವರ್ ಬಿಸಿ ಇರುತ್ತೆ, ಈ ತಿಂಗಳು ಬಿಟ್ಬಿಡಿ. ನೆಕ್ಸ್ಟ್ ತಿಂಗಳಿಂದ ಸರ್ವರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದರೆ ಹಾಕೋರು ಕಮ್ಮಿ ಆಗ್ತಾರೆ. 3 ತಿಂಗಳು ಅವ್ರು ಎಕ್ಸ್ಟೆಂಡ್ ಮಾಡ್ತು ಅಂದರೆ ಅಪ್ಲಿಕೇಶನ್ ಹಾಕೋರು ಕಮ್ಮಿ ಆಗ್ತಾರೆ. ಆವಾಗ ನೀವು ಹೋಗಿ HSRP ನಂಬರ್ ಪ್ಲೇಟ್ಗೆ ಬುಕ್ ಮಾಡಿ ನಿಮ್ಮ ಗಾಡಿಗಳಿಗೆ HSRP ನಂಬರ್ ಪ್ಲೇಟ್ನ ಹಾಕಿಸ್ಕೋಬೋದು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಒಂದು ಕ್ಲಿಪ್ ಇದೆ, ಅದು ಅವರು ರಾಮಲಿಂಗ ರೆಡ್ಡಿ ಅವರು ಹೇಳಿರೋದು. ಅದನ್ನು ಕ್ಲಿಪ್ನ ಹಾಕಿನಿ, ಅದನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮಲ್ಲೇ ಸ್ವಲ್ಪ ಸಡವಾಗಿ ಪ್ರಾರಂಭ ಆಯಿತು. ನಮ್ಮ ಹೆಡ್ ಆಫೀಸ್ ಲೆಟರ್ ಹಾಕಿದ್ವಿ. 17 ಆ ಗಡುವು ಇಲ್ಲಿನ ಜನಗಳಿಗೆ ಸಾಕಾಗಲ್ಲ. ಅಪ್ಲೈ ಮಾಡ್ರ ಅಂತ ಮೆಸೇಜ್ ತೋರಿಸಿದ್ರು ಕೂಡ ನಾವು ಯಾವುದೇ ಫೈನು ವಗೇರೆ ಹಾಕಲ್ಲ. ಪಬ್ಲಿಸಿಟಿ ಕೊಟ್ಟು ಮುಂದಿನ 3 ತಿಂಗಳಲ್ಲಿ ಎಲ್ಲ ಮುಗಿಸೋದಿತ್ತು. ಗಡುವನ್ನ ವಿಸ್ತರಣೆ ಬಗ್ಗೆ ಕೇಳಿದ್ದೆ. ಅದು ಇನ್ನೂ ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ದಾರೆ. ಈಗಾಗಲೇ 2 ಕೋಟಿಗೂ ಹೆಚ್ಚಿನ ವಾಹನಗಳು ಇವತ್ತು ರಸ್ತೆ ಮೇಲೆ ಇದ್ದಾವೆ. ಅವಕ್ಕೆಲ್ಲ ಈ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಬೇಕಾದ್ರೆ ತುಂಬ ಸಮಯ ಹಿಡಿತದೆ. ಮತ್ತು ಇದರ ಜೊತೆಗೆ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ವೆಹಿಕಲ್ಗಳು ತುಂಬ ಜಾಸ್ತಿ ಇರೋದ್ರಿಂದ ಇದು ತುಂಬ ಸಮಯ ತಗೊಳ್ಳೋದ್ರಿಂದ ಇದನ್ನ ಗಡುವನ್ನು ವಿಸ್ತರಣೆ ಮಾಡೋದ್ರ ಬಗ್ಗೆ ಸಚಿವರು ಗಮನ ಹರಿಸಬೇಕು ಅನ್ನೋದು ನನ್ನ. ಈಗ ಲೇಟೆಸ್ಟ್ ಆಗಿ ಆಗಿರ್ತಕ್ಕಂಥದ್ದು 18 ಲಕ್ಷ ವಾಹನ ಮಾತ್ರ. ಇದು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ದೇಶದ ಎಲ್ಲ ಭಾಗದಲ್ಲೂ ಆಗೋಗಿದೆ. ನಮ್ಮಲ್ಲೇ ಸ್ವಲ್ಪ ತಡವಾಗಿ ಪ್ರಾರಂಭ ಆಯಿತು. ಮತ್ತು ಇದನ್ನು ಮುಂದಕ್ಕೆ ಹಾಕಬೇಕಾಗುತ್ತೆ. ಇನ್ನೊಂದು 3 ತಿಂಗಳು ಮುಂದಕ್ಕೆ ಹಾಕೋಣ. ಇನ್ನೊಂದು 3 ತಿಂಗಳು ಮುಂದೆ ಪಾರದರ್ಶಕವಾಗಿದೆ. ಆಮೇಲೆ ಎಲ್ಲೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ, ಎಲ್ಲ ಆನ್ಲೈನಲ್ಲೇ ಮಾಡಬೇಕಾಗಿದೆ. ಆದರೂ ಮಾನ್ಯ ಸದಸ್ಯರು ಹೇಳಿದ್ದು ನಾನು ಗಮನದಲ್ಲಿ ಇಟ್ಕೊಂಡು ಆ ಥರ ಬೇಕೇನೇ ಇದ್ದರೆ ಅದಕ್ಕೆ ತಡೆಯುವಂಥ ಕೆಲಸ ಮಾಡ್ತೀನಿ ಸಭಾಧ್ಯಕ್ಷ.